ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹಾಕ್ತಾ ಇರೋ ರಂಗೋಲಿ 6 ಚುಕ್ಕಿಯಿಂದ 2 ಚುಕ್ಕಿ ತನಕ ಚುಕ್ಕಿ ಇಟ್ಕೋಬೇಕು. ಫಸ್ಟ್ 6 ಚುಕ್ಕಿದೆ 2 ಲೈನ್ ಇಟ್ಕೋಬೇಕು, ಆಮೇಲೆ 4, ಆಮೇಲೆ 2 ಚುಕ್ಕಿ ಇಟ್ಬಿಟ್ಟು ಒಂದ್ ಕಡೆಯಿಂದ ನೋಡಿ ಈ ರೀತಿ ಆ ನೀಟಾಗಿ ಒಂದ್ ಕಡೆಯಿಂದ ಸುತ್ಕೊಂತ ಸುತ್ಕೊಂತ ಹೋದ್ರೆ ಮೂರ್ ಚುಕ್ಕಿಗೂ ಈ ರೀತಿ ಸುತ್ತಿ ಸುತ್ತಿ ಹೋದ್ರೆ ಕರೆಕ್ಟ್ ಆಗಿ ಕೊನೆಗೆ ಮತ್ತೆ ಬಂದು ನಾವು ಎಂಡ್ ಆಗ್ಬೋದು. ತುಂಬಾ ಈಸಿಯಾಗಿ ಹಾಕುವಂತ ರಂಗೋಲಿ ಅಂತಾನೆ ಹೇಳ್ಬೋದು. ಇದಕ್ಕೆ ಸುತ್ತ ಕೆಮ್ಮಣ್ಣ್ ಏನಾದ್ರು ಇದ್ರೆ ಕೆಮ್ಮಣ್ಣಲ್ಲಿ ಒಂದ್ಸಲಿ ಈ ತರ ಲಾಸ್ಟ್ ಅಲ್ಲಿ ಬಾರ್ಡರ್ ತರ ಏನಾದ್ರು ಇನ್ನೊಂದ್ ಲೈನ್ ಹಾಕಿದ್ರೆ ತುಂಬಾನೇ ಚೆನ್ನಾಗ್ ಕಾಣ್ತಾ ಇರುತ್ತೆ. ಇವತ್ತಿನ ತಿಂಡಿಗೆ ಪೂರಿ ಮತ್ತೆ ಪಲ್ಯ ಮತ್ತೆ ಉಪ್ಪಿಟ್ಟನ್ನ ರೆಡಿ ಮಾಡಿಟ್ಟಾಗಿದೆ ಆಲ್ರೆಡಿ. ಎಲ್ಲ ರೆಡಿ ಮಾಡ್ಬಿಟ್ಟು ಮತ್ ಸ್ವಲ್ಪ ಆಚೆ ಎಲ್ಲ ಹೋಗೋದಿದೆ. ಹಾಗೆ ಮನೆ ಹತ್ರ ನೇಬರ್ ಇದ್ದಾರೆ, ಅವ್ರ ಮನೇಲಿ ಒಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗ್ಬೇಕಾಗಿದೆ. ಹಾಗಾಗಿ ಎಲ್ಲ ತಿಂಡಿ ಎಲ್ಲ ಬೆಳಿಗ್ಗೆನೆ ಬೇಗನೆ ರೆಡಿ ಮಾಡಿಟ್ಟಾಗಿದೆ. ರೆಡಿ ಮಾಡಿಟ್ಟು ಇನ್ ಮಿಕ್ಕಿದ ಕೆಲ್ಸ ಏನಿದೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ನಾನು ಡಿಂಪು ಹೋಗ್ ಬರ್ಬೇಕು. ಮತ್ತೆ ಮನೆಯವ್ರು ಇರೋರ್ಗೂ ಸಹ ಹೀರೆಕಾಯಿ ಸಾಂಬಾರು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬಂದ್ಬಿಟ್ಟು ಮತ್ತೆ ಅದು ಮಧ್ಯಾಹ್ನ ಊಟಕ್ಕೆ ರೈಸ್ ಏನಾದ್ರು ಜೊತೆಗೆ ಮಾಡಿದ್ರೆ. ಬ್ರೌನ್ ಕಲರ್ ಬೀನ್ಸ್ ಇರುತ್ತಲ್ವಾ, ಇದು ಡಬಲ್ ಬೀನ್ಸ್ ಕಾಳುಗಳು ಒಣಗಿದ್ದು, ಆ ತರ ಪಲ್ಯ ನಮ್ಮ ಮನೇಲಿ ತುಂಬಾ ಇಷ್ಟ ಪಡಲ್ಲ ಯಾರು. ಇದು ಮಾಲ್ಟ್ ಪೌಡರ್ ಮಾಡ್ಬೇಕಾರೆ ಅಂತ ನಾನ್ ತಗೊಂಬಂದಿದ್ದು, ಸ್ವಲ್ಪ ಕಾಳು ಅದ್ರಲ್ಲಿ ಮಿಕ್ಕಿತ್ತು. ಹಾಗಾಗಿ ತುಂಬಾ ದಿವಸದಿಂದ ಹಾಗೆ ಇಟ್ಟಿದ್ದೆ. ಅದೇ ಕಾಳನ್ನ ನೆನೆಸ್ಬಿಟ್ಟು ಅದ್ರಲ್ಲೇ ಒಂದು ಗ್ರೇವಿ ತರ ರೆಡಿ ಮಾಡಿದೀನಿ. ಡಿಂಪು ಸಹ ರೆಡಿ ಮಾಡ್ಬಿಟ್ಟು ನಾನು ಸಹ ರೆಡಿಯಾಗಿ ಫಂಕ್ಷನ್ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲೋಗಿದ್ವಿ. ಅಲ್ಲಿ ನೋಡಿ ಈ ತರ ಸಿಂಪಲ್ ಆಗಿ ಕಾಣಿಸ್ತಾ ಇತ್ತು, ಆದ್ರೆ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು. ಈ ತರ ಎಲ್ಲ ಪ್ಲೇಟ್ ಡೆಕೋರೇಷನ್ ಮಾಡಿದ್ರು. ಆ ತುಂಬಾನೇ ಚೆನ್ನಾಗ್ ಕಾಣ್ತಾ ಇತ್ತು. ತುಂಬಾ ಗ್ರ್ಯಾಂಡ್ ಆಗೋಲ್ಲ, ತುಂಬಾ ಸಿಂಪಲ್ ಆಗಿ ಅಂತಾನು ಏನಿಲ್ಲ. ನೋಡಿ ಇಷ್ಟ್ ಪ್ಲೇಟ್ ಡಿಸೈನ್ ಆಗ್ಲಿ, ಅಲ್ಲಿ ಇಟ್ಟಿರೋ ಗೊಂಬೆಗಳಾಗ್ಲಿ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು. ಹಾಗೆ ಊಟ ಮುಗಿಸ್ಕೊಂಡ್ಬಿಟ್ಟು ಮನೆಗ್ ಬಂದ್ವಿ. ಅವರು ರಿಟರ್ನ್ ಗಿಫ್ಟ್ ಸಹ ಕೊಟ್ಟಿದ್ರು. ಮನೆಗ್ ಬರ್ತಿದ್ದಾಗ ಮಕ್ಳು ಸಾಮಾನ್ಯವಾಗಿ ಹಾಗೆ ಅಲ್ವಾ, ಏನಾದ್ರು ಗಿಫ್ಟ್ ಯಾರಿಗಾದ್ರು ನಾವು ಕೊಡ್ಬೇಕಾದ್ರೂ ಆದ್ರೆ ಅಷ್ಟೇ, ನಮ್ಗೆ ಯಾರಾದ್ರೂ ಕೊಟ್ರು ಅಷ್ಟೇ, ಅವ್ರಿಗೆ ತುಂಬಾನೇ ಕ್ಯೂರಿಯಾಸಿಟಿ ಇರುತ್ತೆ ತೆಗ್ದು ನೋಡೋ ಅಂತದ್ದು. ಹಾಗೆ ಡಿಂಪುನು ಸಹ ತೆಗ್ದು ನೋಡ್ತೀನಿ, ನಾನೇ ಓಪನ್ ಮಾಡ್ತೀನಿ ಅಂತ ಓಪನ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ಲು. ಈ ತರ ಒಂದು ಗಿಫ್ಟ್ ಕೊಟ್ಟಿದ್ರು, ಮತ್ತೆ ಜೊತೆಗೆ ಒಂದು ಖಾರನ ಪ್ಯಾಕ್ ಮಾಡ್ಕೊಟ್ಟಿದ್ರು. ಹಾಗೆ ಮಾಮೂಲಿ ತಾಂಬೂಲ ಒಂದು ಕೊಟ್ಟಿದ್ರು. ನೋಡೋಣ ಬನ್ನಿ ಏನಿದೆ ಹಾಗೆ ಗಿಫ್ಟ್ ಒಳಗೆ ಅಂತ. ಗಿಫ್ಟ್ ಕವರ್ನು ಸಹ ನಾನು ನೀಟಾಗಿ ಒಂದ್ ಕಡೆಯಿಂದ ಎಲ್ಲೆಲ್ಲಿ ಗಮ್ ಹಾಕಿದ್ದಾರೆ ಅದನ್ನ ಬಿಚ್ಬಿಟ್ಟು ನೀಟಾಗಿ ಎತ್ತಿಕೊಂತಾ ಇದ್ದೀನಿ. ಯಾಕೆಂದ್ರೆ ನೆಕ್ಸ್ಟ್ ಮತ್ತೆ ಅದ್ರ ಮೇಲೆ ಯಾವ್ದೇ ರೀತಿ ಲೇಬಲ್ ಏನ್ ಅಂಟಿಸಿರ್ಲಿಲ್ಲ. ನೀಟಾಗಿತ್ತು ಗಿಫ್ಟ್ ಕವರ್, ಹಾಗಾಗಿ ನೀಟಾಗಿ ತೆಗ್ದು ಇಟ್ರೆ ನೆಕ್ಸ್ಟ್ ನನಗೆ ಏನಕ್ಕಾದ್ರೂ ಯೂಸ್ ಆಗುತ್ತೆ, ಮನೆಗೆ ಏನಕ್ಕಾದ್ರೂ ಯೂಸ್ ಆಗುತ್ತೆ. ಇಲ್ಲಾಂದ್ರೆ ನಾವ್ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕಾದ್ರೆ ಅರ್ಜೆಂಟ್ ಅಲ್ಲಿ ಮನೇಲೆ ಪ್ಯಾಕ್ ಮಾಡ್ಕೊಡಕ್ಕೂ ಸಹ ಈಸಿ ಆಗುತ್ತೆ ಅಂತೇಳಿ ನೀಟಾಗಿ ಅದನ್ನ ಬಿಚ್ಬಿಟ್ಟು ಹಾಗೆ ಮತ್ತೆ ಎತ್ತಿಕೊಳ್ತಾ ಇದ್ದೀನಿ. ರಿಟರ್ನ್ ಗಿಫ್ಟ್ ಆಗಿ ನೋಡಿ ಈ ತರ ಕೊಟ್ಟಿದ್ದಾರೆ. ಇದು ಐಸ್ ಕ್ರೀಮ್ ಬೌಲ್ಗಳು. ಐಸ್ ಕ್ರೀಮ್ ಆದ್ರೂ ಯೂಸ್ ಮಾಡ್ಬೋದು, ಅಥವಾ ಮನೆಗೆ ಯಾರು ಗೆಸ್ಟ್ ಬಂದಾಗ ಜಾಮೂನು ಅಥವಾ ಈ ತರ ಪಾಯಸ ಏನಾರು ಹಾಕೊಡಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ. ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಗಟ್ಟಿಯಾಗಿದೆ ಆ ಬೌಲ್ಗಳು. ಅದಕ್ಕೆ ಮತ್ತೆ ಹಾಗೇನೆ ಅದಕ್ಕೊಂದೊಂದು ಸ್ಪೂನ್ ಸಹ ಕೊಟ್ಟಿದ್ದಾರೆ. 6 ಬೌಲು 6 ಸ್ಪೂನ್, ಇದು ಒಂದು ಸೆಟ್. ಆ ಸೆಟ್ಟನ್ನೇ ಹಾಗೆ ಅವ್ರೆಲ್ಲರಿಗೂ ಒಂದೊಂದು ಪ್ಯಾಕ್ ಮಾಡಿ ಈ ತರ ಕೊಟ್ಟಿರೋದು. ಇವಾಗ ತೆಗ್ದು ತೋರಿಸ್ತಾ ಇದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಇನ್ನೇನು ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬರ್ತಾ ಇದೆ. ನಾವು ಸಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದ್ರು ರಿಟರ್ನ್ ಗಿಫ್ಟ್ ಏನಾದ್ರು ಕೊಡೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೋಬೇಕು. ಕುಂಕುಮದ ಜೊತೆ ಈ ತರ ಇತ್ತು. ಫೈನಲ್ ಆಗಿ ನೋಡಿ ತೋರಿಸ್ತಾ ಇದೀನಿ ಬೌಲು. ಡಿಂಪುಗಂತೂ ತುಂಬಾನೇ ಇಷ್ಟ ಆಯ್ತು, ಅದು ಎಷ್ಟು ಚೆನ್ನಾಗಿದೆ ಅಂತ. ನನ್ಗೂ ಕೂಡ ತುಂಬಾನೇ ಇಷ್ಟ ಆಯ್ತು. ಯಾಕೆಂದ್ರೆ ಈ ತರ ಸೆಟ್ ನನ್ನ ಹತ್ರ ಇರ್ಲಿಲ್ಲ. ನಮ್ಮ ಹತ್ರ ಯಾವ ತರ ಸೆಟ್ ಏನಾದ್ರು ಕಿಚನ್ ಅಲ್ಲಿ ಇರೋದಿಲ್ಲ ನೋಡಿ, ಅದನ್ನ ಯಾರಾದ್ರೂ ನಮಗ್ ಕೊಟ್ಟಾಗ ತುಂಬಾನೇ ಖುಷಿ ಆಗುತ್ತಲ್ವಾ. ಹಾಗಾಗಿ ತುಂಬಾನೇ ಖುಷಿ ಆಯ್ತು. ನೆಕ್ಸ್ಟ್ ಸ್ವಲ್ಪ ಶಾಪಿಂಗ್ ಇತ್ತು, ಹಾಗೆ ಡಿಮಾರ್ಟಿಗೂ ಸಹ ಹೋಗಿದ್ದೆ. ಹಾಗೆ ಡಿಂಪುಗೆ ಯೋಗ ಡೇ ಇರೋದ್ರಿಂದ ಸ್ವಲ್ಪ ಅವಳಿಗೆ ಡ್ರೆಸ್ ಕೋಡ್ ಹೇಳಿದ್ರು, ವೈಟ್ ಟಿ ಶರ್ಟ್ ಮತ್ತೆ ಬ್ಲಾಕ್ ಜೀನ್ಸ್ ಅಂತ. ಅವಳಿಗೆ ಅದನ್ನು ಸಹ ನಾವು ತಗೋಬೇಕಾಗಿತ್ತು. ಹಾಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ತಗೊಂಬಂದ್ರೆ ಆಯ್ತು ಅಂತ ಹೊರಟಿದ್ವಿ. ಆ ಡಿಮಾರ್ಟಿಗೆ ಸಾಮಾನ್ಯ ನಾನು ಹೋದಾಗೆಲ್ಲ ಫಸ್ಟ್ ನೋಡೋದೆ ನಾನು ಬ್ರಾಸ್ ಐಟಮ್. ಅಲ್ಲಂತೂ ಪೂಜಾ ಐಟಮ್ಸ್ ಮತ್ತೆ ಬ್ರಾಸ್ ಐಟಮ್ ತುಂಬಾನೇ ಪುಟ್ಟಾಗಿ ಕ್ಯೂಟ್ ಆಗಿ ಚೆನ್ನಾಗಿರುತ್ತೆ. ನೋಡಿ ಈ ಪ್ಲೇಟ್ ಈ ಸಲ ಹೊಸದಾಗಿ ಇದನ್ನ ಹಾಕಿದ್ರು ಪ್ಲೇಟ್. ನೋಡ್ದೆ ತುಂಬಾನೇ ಚೆನ್ನಾಗಿತ್ತು. 3 ಸಮಥಿಂಗ್ ಏನೋ ಇತ್ತು, 300 ಸಮಥಿಂಗ್ ಇತ್ತು. ಹಾಗೆ ಲಂಚ್ ಬಾಕ್ಸ್ ಏನಾದ್ರು ಸ್ವಲ್ಪ ಏನಾದ್ರು ಡಿಫ್ರೆಂಟ್ ಆಗಿರೋದು ನೋಡೋಣ ಅಂತ ನೋಡ್ದೆ, ಬಟ್ ಎಲ್ಲ ಜಾಸ್ತಿ ಪ್ಲಾಸ್ಟಿಕ್ ಇತ್ತು. ಹಾಗಾಗಿ ನಾನೇನ್ ತಗೊಳಕ್ ಹೋಗ್ಲಿಲ್ಲ, ಜಸ್ಟ್ ಹಾಗೆ ನೋಡ್ಬಿಟ್ಟು ಬಂದ್ವಿ. ಆಮೇಲೆ ಸ್ವಲ್ಪ ಇದು ಗಾಜಿನ ಬಾಟಲ್ಗಳು, ನನಗೆ ಈ ತರ ಸೆಟ್ ನನ್ನ ಹತ್ರ ಇದೆ. ಮತ್ತೆ ಇಲ್ದೇ ಇರೋದು ಯಾವ್ದಾದ್ರು ನೋಡೋಣ ಹೊಸದಾಗಿ ಏನಾದ್ರು ಕ್ಯೂಟ್ ಆಗಿ ಹೊಸದ್ ಏನಾದ್ರು ಇದೆಯಾ ಅಂತ ನೋಡ್ದೆ. ಇದ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ, 99 ರುಪೀಸ್ ಇದು.
ಇದು ವಾಸ್ ತರ ಯೂಸ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿತ್ತು ನೋಡೋದಕ್ಕಂತೂ. ಹಾಗೇನೆ ತುಂಬಾನೇ ವಿಡಿಯೋ ಏನ್ ಮಾಡಕ್ ಹೋಗಿಲ್ಲ ಡಿಮಾರ್ಟ್ ಅಲ್ಲಿ, ಯಾಕೆಂದ್ರೆ ಆ ವಿಡಿಯೋ ಮತ್ತೆ ಫೋಟೋ ಅಲ್ಲಿ ಅಲೋ ಇಲ್ಲ ಅಂತ ಹೇಳ್ತಾ ಇದ್ರೆ. ಪೂಜಾ ಐಟಮ್ಸ್ ಏನಾದ್ರೂ ಹೊಸದಾಗಿ ಯಾವ್ದಾದ್ರು ದೀಪ ಡಿಸೈನ್ ಬಂದಿದ್ಯಾ ಅಂತ ನೋಡಿದ್ರೆ ಯಾವ್ದು ಹೊಸದಾಗಿ ಏನ್ ಇರ್ಲಿಲ್ಲ. ಇದು ಕಾಮಾಕ್ಷಿ ದೀಪ ಅಂತೂ ತುಂಬಾನೇ ಗಟ್ಟಿಯಾಗಿತ್ತು ಕ್ವಾಲಿಟಿ. ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬೇಗನೆ ಮನೆಗೆ ಬಂದಿದ್ದಾಯ್ತು. ಸದ್ಯ ಇವತ್ತಂತೂ ಮಳೆ ಇರ್ಲಿಲ್ಲ, ಹಾಗಾಗಿ ಆ ಎಲ್ಲಾ ಕಡೆ ನಾವು ಆರಾಮಾಗಿ ತಿರ್ಗಾಡ್ಕೊಂಡು ಬಂದ್ವಿ. ಬಂದ್ಬಿಟ್ಟು ಹೂವ ಸ್ವಲ್ಪ ತಗೊಂಡಿದ್ದೆ. ಹೂವನ್ನ ನೋಡಿ ಈ ರೀತಿ ಕಟ್ಟಿದ್ದೆ. ಇದು ಪ್ಲೈವುಡ್ ಅಲ್ಲಿ ಕಟ್ಟಿದ್ದಂತ ಹೂವು ತುಂಬಾನೇ ಎಷ್ಟು ಗಟ್ಟಿಯಾಗಿ ಅಂದ್ರೆ ಒಂದು ಸ್ವಲ್ಪನು ಎಲ್ಲೂ ಗ್ಯಾಪ್ ಬರ್ದೇನೆ ಆ ರೀತಿ ಚೆನ್ನಾಗ್ ಬರುತ್ತೆ. ಈ ತರ ಕಟ್ಟೋದಂತೂ ನನಗೆ ತುಂಬಾನೇ ಇಷ್ಟ ಆಗುತ್ತೆ. ನಾರ್ಮಲ್ ಕೈಯಲ್ಲಿ ಕಟ್ಟೋದಕ್ಕಿಂತ ಈ ತರ ಏನಾದ್ರು ವೆರೈಟಿಯಾಗಿ ಕಟ್ಟೋದಕ್ಕೆ ನನ್ಗೆ ಇಷ್ಟ ಆಗುತ್ತೆ. ಹಾಗೆ ಕಡ್ಬಿನ ಹಿಟ್ಟನ್ನ ರೆಡಿ ಮಾಡ್ಸೋದಿತ್ತು. ಮತ್ತೆ ಅಕ್ಕಿ ಗೋಧಿನೆಲ್ಲ ಆಲ್ರೆಡಿ ತೊಳೆದು ಒಣಗ್ಸಿಟ್ಟಿದ್ದೆ. ಅದನ್ನ ತಗೊಂಡೋಗ್ಬಿಟ್ಟು ಆ ಕಡಿಮೆ ಹಿಟ್ಟು ಸಹ ರೆಡಿ ಮಾಡಿ ಇಟ್ಟಿದ್ದಾಯ್ತು. ಇದಕ್ಕೆ ಮೆಂತೆ ಮತ್ತೆ ಉದ್ದಿನ ಬೇಳೆಯನ್ನ ಸೇರಿಸಿ, ಅಕ್ಕಿ ಗೋಧಿ ಜೊತೆಗೆ ಮೆಂತೆ ಮತ್ತೆ ಉದ್ದಿನ ಬೇಳೆಯನ್ನ ಸೇರಿಸಿ ಮಾಡಿರೋದು. ನೆಕ್ಸ್ಟ್ ನಾನು ಕಡುಬು ಮಾಡ್ಕೋಬೇಕಾದ್ರೆ ಇದನ್ನ ಯಾವ ರೀತಿ ನಾನು ತೊಳೆದು ಮತ್ತೆ ಎಷ್ಟು ಹಾಕಿದ್ದೆ ಅಂತ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೆ. ಈ ಸ್ಕೂಲ್ ಎಲ್ಲ ಶುರುವಾಗಿರೋದ್ರಿಂದ ಎಮರ್ಜೆನ್ಸಿಗೆ ಏನಾದ್ರು ನಾವು ನೆನ್ಸಿಟ್ಟಿಲ್ಲ ಅಂದಾಗ ತಕ್ಷಣ ರಾತ್ರಿ ಕಲ್ಸಿಟ್ಟು ಬೆಳಗ್ಗೆ ದೋಸೆ ಅಥವಾ ಇಡ್ಲಿ ಏನಕ್ಕಾರ ಪಡ್ಡು ಏನಕ್ಕಾರ ಯೂಸ್ ಮಾಡಕ್ ಆಗುತ್ತೆ ಅಂತ ಅಕ್ಕಿ ಹೇಗಿದ್ರು ತೊಳೆದಿದ್ದಿತ್ತಲ್ವಾ, ಹಾಗೆ ಸ್ವಲ್ಪ ದೋಸೆ ಹಿಟ್ಟು ಸಹ ರೆಡಿ ಮಾಡ್ಸ್ಕೊಂಡ್ ಬಂದೆ. ಹಾಗೆ ಮೇಲೆ ಸ್ವಲ್ಪ ಕೂತ್ಬಿಟ್ಟು ನೈಟ್ ಇನ್ನೊಂದ್ ಸ್ವಲ್ಪ ಹಿಟ್ಟು ಜಾಸ್ತಿನೇ ಹೂವು ತಗೊಂಡಿದ್ದೆ ಇವತ್ತು. ಅದು ಹೇಗಿದ್ರು ಸುಮ್ನೆ ಕೂರೋಕಿನ ಹಾಗೆ ಹೂ ಕಟ್ಟಿದ್ರಾಯ್ತು ಅಂತ ಮೇಲೆ ಎಲ್ಲ ಮಳೆ ಬಂದು ಮೋಲ್ಡ್ ಎಲ್ಲ ತುಂಬಾನೇ ಕ್ಲೀನ್ ಆಗಿತ್ತು. ಅಲ್ಲೇ ಸ್ವಲ್ಪ ಹಾಗೆ ಆಟ ಆಡ್ತಾ ಇದ್ಲು ಡಿಂಪು. ಅಲ್ಲೇ ನಾನು ಹೋಗ್ಬಿಟ್ಟು ಹೂವನ್ನು ಸಹ ಈ ರೀತಿ ಕಟ್ಕೊಂಡ್ ಬಂದೆ. ಅವಳು ಸ್ವಲ್ಪ ಹೂವನ್ನು ಸಹ ಈ ರೀತಿ ನನಗೆ ಜೋಡಿಸ್ಕೊಟ್ಲು. ಚೆನ್ನಾಗಿ ಜೋಡಿಸ್ಕೊಡ್ತಿದ್ಲು. ಈ ರೀತಿ ಯಾರಾದ್ರೂ ಜೋಡಿಸ್ಕೊಟ್ರೆ ನಾವು ಕಟ್ಟೋದಕ್ಕಂತೂ ತುಂಬಾನೇ ಬೇಗನೆ ಮುಗ್ದೋಗ್ಬಿಡುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ತರ ನಾವು ಹೂ ಕಟ್ಬೇಕಾದ್ರೆ ನಮ್ಗೆ ಯಾರಾದ್ರೂ ಈ ತರ ಜೋಡಿಸ್ಕೊಡ್ತಾ ಇದ್ರೆ ನಮ್ಗೂ ನೆನಪಾಗುತ್ತೆ. ನಾವು ಚಿಕ್ಕವರಿದ್ದಾಗ ಈ ತರ ಜೋಡಿಸ್ಕೊಡ್ತಾ ಇದ್ವಿ. ಹಾಗೆ ನೋಡ್ತಾ ನೋಡ್ತಾ ಕಲಿಯೋದಕ್ಕೂ ಕೂಡ ಈಸಿ ಆಗುತ್ತೆ. ಮಕ್ಳಿಗೆ ಏನಾದ್ರು ನಾವು ಕೆಲಸ ಮಾಡ್ಬೇಕಾದ್ರೆ ಜೊತೆಯಲ್ಲಿ ಈ ರೀತಿ ಅವ್ರನ್ನು ಸಹ ಕೂರ್ಸ್ಕೊಂಡ್ ಮಾಡೋದ್ರಿಂದ